ಸಿದ್ದು ಸರ್ಕಾರಕ್ಕೆ ಬಿಸಿ ತುಪ್ಪವಾದ ಈ ಒಂದು ಒಳ ಮೀಸಲಾತಿ ವಿಚಾರ. ಸದ್ಯಕ್ಕಂತೂ ಸಿದ್ದು ಸರ್ಕಾರಕ್ಕೀಗ ಯಾವ ರೀತಿ ಆಗಿದೆ ಅಂತಂದ್ರೆ ಇದನ್ನ ನುಂಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಅಥವಾ ಉಗ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ ಗ್ರಾಮೀಣ ಭಾಷೆಯಲ್ಲಿ. ಆ ಒಂದು ಪರಿಸ್ಥಿತಿ ಬಂದಿದೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ. ದಶಕಗಳ ಮೀಸಲಾತಿ ಹೋರಾಟಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಆದ್ರೆ ಬಲಗೈ ಎಡಗೈ ನಾಯಕರಿಗೆ ಸಮಾಧಾನ ಆಗಿದ್ಯಾ ಈ ಒಂದು ವಿಚಾರದಿಂದ? ಮತ್ತೊಂದೆಡೆ ಒಳ ಮೀಸಲಾತಿ ಸೂತ್ರಕ್ಕೆ ಕೇಸರಿ ಕಿಡಿಕಾರ್ತಾ ಇದೆ. ಸರ್ಕಾರದ ಹೊಸ 5.25ರಷ್ಟು ಜೊತೆಗೆ 4.5 ಸೂತ್ರಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎಸ್ಕೇಪ್ ಫಾರ್ಮುಲಾ ಅಂತ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಮುದಾಯಗಳನ್ನ ಒಡೆಯಲು ನಾಟಕ ಅಂತ ಕೆಂಡಕಾರಿದ್ದಾರೆ. 17% ಮೀಸಲಾತಿಯಲ್ಲಿ ಜಾರಿಗೆ ಸದ್ಯಕ್ಕೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಇನ್ನು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈಗ ಬಿಜೆಪಿ ಸಜ್ಜಾಗಿದೆ. ಪಕ್ಷದ ಎಸ್ಸಿ ಸಮುದಾಯ ನಾಯಕರ ಜೊತೆ ಸಭೆಗೆ ಪ್ಲಾನ್. ಇನ್ನು ಸಭೆಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿ ಹೋರಾಟಕ್ಕೆ ಚಿಂತನೆ ಕೂಡ ನಡೆಸಲಿದ್ದಾರೆ. ಸದ್ಯಕ್ಕೆ ಸಿದ್ದು ಸರ್ಕಾರಕ್ಕೆ ಈ ಒಂದು ಒಳ ಮೀಸಲಾತಿ ವಿಚಾರ ಬಹಳ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ದಶಕಗಳ ಮೀಸಲಾತಿ ಹೋರಾಟಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಆದ್ರೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಗೈ ಮತ್ತು ಎಡಗೈ ನಾಯಕರಿಗೆ ಸ್ವಲ್ಪ ಅಸಮಾಧಾನ ಇದ್ದಂತೆ ಕಾಣ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಒಂದು ಒಳ ಮೀಸಲಾತಿ ವಿಚಾರ ಸಿದ್ದು ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಿದೆ. ಮತ್ತೊಂದು ಕಡೆ ಇದು ಎಸ್ಕೇಪ್ ಫಾರ್ಮುಲಾ ಅಂತ ಬಿಜೆಪಿ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಸಾಹಿತ್ಯ 30 ವರ್ಷಗಳ ಏನು ಒಳ ಮೀಸಲಾತಿ ಹೋರಾಟಕ್ಕೆ ನಿನ್ನೆ ಒಂದ್ ರೀತಿಯಾದ ಜಯ ಸಿಕ್ಕಿರುವಂತದ್ದು. ಸರ್ಕಾರವು ಒಳ ಮೀಸಲಾತಿಯನ್ನ ಜಾರಿ ಮಾಡಿರುವಂತದ್ದು. ಆದ್ರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವ ಒಳ ಮೀಸಲಾತಿ ವಿಚಾರವಾಗಿ ಬಿಜೆಪಿ ನಾಯಕರು ಕಿಡಿಯನ್ನ ಕಾರ್ತಾರೆ. ಯಾಕೆಂದ್ರೆ 5.25 5.25 4.5 ಸೂತ್ರಕ್ಕೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತದೆ. ಯಾಕೆಂದ್ರೆ 17% ಮೀಸಲಾತಿಯಲ್ಲಿ ಈ ಮೀಸಲಾತಿಯನ್ನ ಜಾರಿ ಮಾಡಬೇಕು, ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕಾಗಿತ್ತು. 15% ಮೀಸಲಾತಿಯಲ್ಲಿ ಜಾರಿ ಮಾಡಬಾರ್ದಾಗಿತ್ತು. ಯಾಕೆಂದ್ರೆ ನಾವು 17% ಮೀಸಲಾತಿ ಕೊಡ್ತೀವಿ ಮತ್ತೆ ಜಾರಿ ಕೂಡ ಮಾಡಿದ್ವಿ. ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ನಲ್ಲಿ ಇದ್ರೂ ಕೂಡ ನೀವು ಅದ್ರ ಕೋರ್ಟ್ಗೆ ಮನವರಿಕೆ ಮಾಡಬೇಕಾಗಿತ್ತು. ಆದ್ರೆ ಈಗ ಏಕಾಏಕಿ ಜಾರಿ ಮಾಡಿರೋದು ಎಲ್ಲೋ ಒಂದ್ ಕಡೆ ಎಸ್ಕೇಪ್ ಆಗಲು ಫಾರ್ಮುಲಾ ಎಂಬ ಒಂದು ರೀತಿಯಾದ ಕಿಡಿಯನ್ನ ವಿಪಕ್ಷ ನಾಯಕ ಆರೋಪ ಕಾಡಿರೋದು. ಯಾಕೆಂದ್ರೆ 17% ಮೀಸಲಾತಿಯಲ್ಲಿ ಜಾರಿ ಮಾಡಿದ್ದಾರೆ. ಮತ್ತಷ್ಟು ಉದ್ಯೋಗ ಅವಕಾಶಗಳು ಒಳ ಮೀಸಲಾತಿಯಲ್ಲಿ ಎಸ್ಸಿ ಸಮುದಾಯಕ್ಕೆ ಸಿಗುತ್ತೆ. ಆದ್ರೆ ಈ ರೀತಿ ಮಾಡೋದ್ರಿಂದ ಅವರಲ್ಲೇ ಒಡೆದು ಹಾಡುವ ನೀತಿಯಕ್ಕೆ ಸರ್ಕಾರ ಮುನ್ನಡೆ ಬರ್ತಿದೆ ಅಂತ ಕೂಡ ವಿಪಕ್ಷ ನಾಯಕರು ಆಕ್ರೋಶ ಏನು ಆಗ್ತಾ ಇರೋದು. ಪ್ರಮುಖವಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೂ ಕೂಡ ಏನು ಎಸ್ಸಿ ಸಮುದಾಯದ ನಾಯಕರಿದ್ದಾರೆ ಅವ್ರನ್ನ ಮೀಟಿಂಗ್ ತರಿಸಿ ಇದು ಮುಂದಿನ ಹೋರಾಟಗಳ ಬಗ್ಗೆ ಕೂಡ ಚರ್ಚೆ ಮಾಡುವ ಚಿಂತನೆ ಬಿಜೆಪಿಯಲ್ಲಿ ಇರುವಂತದ್ದು. ಯಾಕಂದ್ರೆ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಳಲು ಕೂಡ ಅವರು ಚಿಂತನೆ ನಡೆಸಿರುವಂತದ್ದು. ಪ್ರಮುಖವಾಗಿ ಒಳ ಮೀಸಲಾತಿಯೇ ಈ ಹಿಂದೆ ಬಿಜೆಪಿಗೆ ಒಂದ್ ರೀತಿ ಹಿನ್ನಡೆ ಆಗಿತ್ತು. ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡೋ ಸಂದರ್ಭದಲ್ಲಿ ಎಲೆಕ್ಷನ್ ಇದ್ದ ಸಂದರ್ಭದಲ್ಲಿ ಅವ್ರಿಗೊಂದು ರೀತಿ ಅಂತ ಹಿನ್ನಡೆ ಆಗಿತ್ತು ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ. ಆದ್ರೆ ಅದನ್ನು ಈಗ ಬಿಜೆಪಿಯವರು ಕೂಡ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಳೋ ಚಿಂತನೆ ನಡೆಸ್ತಾರೆ. ಪ್ರಮುಖವಾಗಿ ತಮ್ಮ ಅಂದ್ರೆ ಬಿಜೆಪಿಯಲ್ಲಿರುವಂತಹ ಏನು ಎಸ್ಸಿ ಸಮುದಾಯದ ನಾಯಕಿದ್ದಾರೆ ಅವ್ರನ್ನ ಮೀಟಿಂಗ್ ಆಗಿರ್ಬೋದು ಮತ್ತು ಎಸ್ಸಿ ಸಮುದಾಯದ ಪ್ರಮುಖ ನಾಯಕರನ್ನ ಕರೆಸಿ ಮೀಟಿಂಗ್ ಮಾಡಿ ನಂತರ ಹೋರಾಟಗಳ ಬಗ್ಗೆ ಚಿಂತನೆ ನಡೆಸೋದು. ಒಟ್ಟಲ್ಲಿ ಇದನ್ನು ಹೋರಾಟ ಮಾಡಬೇಕು ಅಂತ ಬಿಜೆಪಿ ನಾಯಕರು ಚಿಂತನೆ ನಡೆಸಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿ ನಿನ್ನೆ ಜಾರಿ ಆಗಿರೋದು. ಇನ್ನ ಸಮುದಾಯದವಾರ ಆಕ್ರೋಶಗಳು ಇನ್ನೂ ಎದ್ದಿಲ್ಲ. ಆದ್ರೆ ಒಂದು ವೇಳೆ ಸಮುದಾಯವಾರ ಆಕ್ರೋಶ ಮತ್ತು ಒಳ ಮೀಸಲಾತಿಗೆ ಏನಾದ್ರು ಕೆಲ ಸಮುದಾಯದ ವಿರೋಧ ವ್ಯಕ್ತಪಡಿಸಿದ್ದೆ ಆದಲ್ಲಿ ಆಗ ಮತ್ತಷ್ಟು ಹೋರಾಟದ ಬೆಂಬಲ ಬಿಜೆಪಿಗೆ ಸಿಗುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಮಾರುತಿ, ಈಗ ಮುಖ್ಯವಾಗಿ ಬಿಜೆಪಿಯವರು ಪಕ್ಷದ ಎಸ್ಸಿ ಸಮುದಾಯ ನಾಯಕರ ಜೊತೆ ಸಭೆ ಮಾಡ್ಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಸಭೆಯನ್ನ ಯಾವಾಗ ಮಾಡಬಹುದು ಅಂತ? ಸಹಿತ ನಿನ್ನೆ ಒಳ ಮೀಸಲಾತಿ ಜಾರಿ ಆಗಿರುವಂತದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಚಿಂತನೆ ನಡೆಸ್ತಿದ್ದಾರೆ. ಯಾಕಂದ್ರೆ ವಿಜೇಂದ್ರ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಅವರು ಕೂಡ ಈ ಒಳ ಮೀಸಲಾತಿಗೆ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಮತ್ತು ಇದು ಒಳ ಮೀಸಲಾತಿ ಸರಿಯಲ್ಲ, ಬದಲಾವಣೆ ಮಾಡಬೇಕು ಅಂತ ಕೂಡ ಒತ್ತಾಯ ಆಗ್ತದೆ. ಅದರಿಂದಾಗೆ ತಮ್ಮ ನಾಯಕರಲ್ಲಿ ಮತ್ತೆ ಮುಂದಿನ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಆ ನಂತರ ಒಳ ಮೀಸಲಾತಿ ಬಗ್ಗೆ ತಮ್ಮ ನಾಯಕರ ಸಭೆ ಕರೆಯುವ ಸಾಧ್ಯತೆ ಇರುವಂತದ್ದು ಅಥವಾ 2 ದಿನದಲ್ಲೂ ಕೂಡ ಮೀಸಲಾತಿ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇರುತ್ತದೆ. ಯಾಕಂದ್ರೆ ಪ್ರಮುಖವಾಗಿ ಒಳ ಮೀಸಲಾತಿಯನ್ನೇ ಅವರು ಮುಂದಿನ ಚುನಾವಣೆಗೆ ಅಸ್ತ್ರವಾಗಿ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ಇರೋದ್ರಿಂದ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಮುಂದಿನ ಹೋರಾಟ ಈಗಾಗಲೇ ಹೋರಾಟ ಮಾಡ್ಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ರು. ಆದ್ರೆ ಈಗ ಒಳ ಮೀಸಲಾತಿ ಜಾರಿ ಮಾಡಿರೋದ್ರಿಂದ ಯಾವ ರೀತಿ ತೀರ್ಮಾನಕ್ಕೆ ಬರ್ತಾರೆ? ಈಗಾಗಲೇ 17% ಒಳಗೆ ಮೀಸಲಾತಿ ಕೊಡಬೇಕು ಅಂತ ಸಾಕಷ್ಟು ಒತ್ತಾಯಗಳು ಕೇಳಿ ಬರ್ತಿದ್ವು. ಎಸ್ಸಿ ಸಮುದಾಯದಲ್ಲಾಗಿರೋ
ಎಡಗೈ ಸಮುದಾಯ ಆಗಿರ್ಬೋದು ಮತ್ತು ಬಲಗೈ ಸಮುದಾಯದವರು ಕೂಡ ಈ ಹಿಂದೆ ಒತ್ತಡ ಹಾಕಿದ್ರು. ಆದ್ರೆ ಅದು ಕೋರ್ಟ್ ನಲ್ಲಿರೋ ಕಾರಣ ಸರ್ಕಾರವು 25% ಮೀಸಲಾತಿಯಲ್ಲಿ ಈ ಸೂತ್ರವನ್ನು ಹೆಣೆದಿರುವಂತದ್ದು. ಇದು ಒಂದು ರೀತಿಯಾದಂತ ಕಾಂಗ್ರೆಸ್ಗೆ ಒಂದು ತಕ್ಕ ಮಟ್ಟಿಗೆ ಯಶಸ್ಸು ತಂದುಕೊಟ್ಟಿದ್ದೆ. ಆದ್ರೂ ಕೂಡ ಬಿಜೆಪಿ ಇದನ್ನು ರಾಜಕೀಯವಾಗಿ ಬಳಸುವ ಚಿಂತನೆ ನಡೆಸಿದ್ದಾರೆ. ಯಾವ ಹೋರಾಟಗಳು ಯಾವ ರೀತಿ ಇರುತ್ತೆ ಎಂಬುದು ಕೂಡ ಮುಂದಿನ ಅವರು ಸಮುದಾಯದ ನಾಯಕರಾಗಿರ್ಬೋದು ಮತ್ತು ಮುಖಂಡರ ಸಭೆ ನಂತರ ತೀರ್ಮಾನ ಆಗುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.